ಒಂದು ದಿನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಅವನಿಗೆ ಬಂಗಾರದ ಚೀಲ ಸಿಕ್ಕಿತು. ಕ್ಷಣಮಾತ್ರದಲ್ಲಿ ಆತನ ಜೀವನವೇ ಬದಲಾಗಬಹುದಂತಹ ಅವಕಾಶ ಅದು. ಆದರೆ ರಾಮಯ್ಯನ ಮನಸ್ಸು ಬೇರೆ ಮಾತು ಹೇಳಿತು. ಇದು ನನ್ನದೇನಲ್ಲ, ಇದರ ನಿಜವಾದ ಮಾಲೀಕನಿಗೆ ತಲುಪಬೇಕು. ಅವನ ಹಳ್ಳಿ ಜನರು ಇದನ್ನು ನೋಡಿ ಅಚ್ಚರಿಪಟ್ಟರು. ಕೆಲವರು ಆತನನ್ನು ನಿಲ್ಲಿಸಿ, ನೀನು ಬಡವ, ಇದನ್ನು ನಿನಗೆ ಇಟ್ಟುಕೊಂಡರೆ ನಿನ್ನ ಸಂಕಷ್ಟಗಳು ಹೋಗುತ್ತವೆ ಎಂದು ಸಲಹೆ ನೀಡಿದರು. ಆದರೆ ರಾಮಯ್ಯನ ಉತ್ತರ ಸ್ಪಷ್ಟವಾಗಿತ್ತು. ಸುಳ್ಳಿಂದ ಬಂದ ಸಂಪತ್ತು ಶಾಶ್ವತವಲ್ಲ, ನಿಜವಾದ ದುಡಿಮೆಯಿಂದ ಬಂದ ಸಂತೋಷವೇ ಶಾಶ್ವತ. ಅಂತಿಮವಾಗಿ ಅವನು ಬಂಗಾರದ ಚೀಲವನ್ನು ತೆಗೆದುಕೊಂಡು ಅರಮನೆಗೆ ಹೋದ. ರಾಜನ ಮುಂದೆ ನಿಂತು ಆತ ಕೃತಜ್ಞತೆಯಿಂದ ಚೀಲವನ್ನು ಹಿಂತಿರುಗಿಸಿದ. ರಾಜನು ಈ ಘಟನೆಗೆ ಆಘಾತಗೊಂಡು, ಬಡವನಾದರೂ ಇಮಾನ್ದಾರಿಯಾಗಿ ಬದುಕುತ್ತಿರುವುದು ಅಸಾಧಾರಣ ಎಂದು ಅವನು ಹೊಗಳಿದ. ರಾಜನು ಖಜಾನೆಯಿಂದ 2 ಚೀಲ ಬಂಗಾರವನ್ನು ಬಹುಮಾನವಾಗಿ ನೀಡಿ, ಇಮಾನ್ದಾರಿತನಕ್ಕೆ ದೊರೆಯುವ ಪ್ರತಿಫಲ ಇದು ಎಂದು ಘೋಷಿಸಿದ. ರಾಮಯ್ಯನಿಗೆ ಅದು ದೊಡ್ಡ ಗೌರವ. ಹಳ್ಳಿಗೆ ಹಿಂತಿರುಗಿದಾಗ ಅವನು ಜನರಿಂದ ಗೌರವ ಪಡೆದನು. ಮಕ್ಕಳು ಹೊಸ ಬಟ್ಟೆ ತೊಟ್ಟು, ಕುಟುಂಬವು ಸಂತೋಷದಿಂದ ಹಬ್ಬ ಆಚರಿಸಿತು. ಈ ಘಟನೆ ಹಳ್ಳಿಯ ಜನರಿಗೆ ಒಂದು ಪಾಠವಾಯಿತು. ಸತ್ಯ ಮತ್ತು ಇಮಾನ್ದಾರಿತನವೇ ನಿಜವಾದ ಸಂಪತ್ತು.